ಕಿರಣ್ ಬರ್ತೂರ್ ಅಂತ. ಕಿರಣ್ ಸಾರಿ, ನಿಮ್ಮ ಹೆಸರು ಗುರುನಂದನ್. ಓಕೆ. ಪ್ರೊಡ್ಯೂಸರ್ ಒಬ್ಬರು ಲಂಡನ್ ಅವರು, ಮಂಜುನಾಥ್ ವಿಶ್ವಕರ್ಮ. ಕಿರಣ್ ಬರ್ತೂರ್ ಅಂತ ಕನ್ನಡದವರು, ಮೂಲತಃ ಬೆಂಗಳೂರು, ಬಟ್ ಕೇರಳದಲ್ಲಿ ಇವರ ಬಿಸ್ನೆಸ್. ಮೃದುಲ ಅಂತ ಹುಬ್ಳಿಯವರು, ಇವರು ನಮ್ಮ ಹೀರೋಯಿನ್. ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ದರ್ಶನ್, ಇನ್ನೊಬ್ಬರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ನಾಯ್ಡು, MLK ನಾಯ್ಡು. ಸೊ ರಾಜು ಜೇಮ್ಸ್ ಬಾಂಡ್ ಇದೇ ಫೆಬ್ರವರಿ 14 ಮುಂದಿನ ಶುಕ್ರವಾರ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ತುಂಬ ಎಲ್ಲ ಇವತ್ತಿನವರೆಗೆ ರಿಲೀಸ್ ಮಾಡಿದಂಥ ಸಾಂಗು, ಟ್ರೈಲರ್ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ನಿಮಗೆ ಗೊತ್ತು ರಾಜು ಜೇಮ್ಸ್ ಬಾಂಡ್, ನನ್ನ ಫಸ್ಟ್ ರ್ಯಾಂಕ್ ರಾಜು ಹಾಗೂ ರಾಜು ಕನ್ನಡಗಳು ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ರಿ ಇಲ್ಲಿ ಶಿವಮೊಗ್ಗದಲ್ಲಿ. ನಾನು ಚಿಕ್ಕಮಗಳೂರು, ನನ್ನ ಮೂಲಕ ಚಿಕ್ಕಮಗಳೂರು, ತೀರ್ಥಹಳ್ಳಿ ಭಾಗ ಎಲ್ಲ ನಾವು ಪ್ರಮೋಷನ್ ಲಾಸ್ಟ್ ಟೈಮ್ ಹೋಗಿದ್ವಿ, ಒಳ್ಳೆ ರೆಸ್ಪಾನ್ಸ್ ಇತ್ತು. ಕೂಡ ರಾಜು ಜೇಮ್ಸ್ ಬಾಂಡಿಗೆ ಕೂಡ ಒಳ್ಳೆ ನೀವು ರೆಸ್ಪಾನ್ಸ್ ಕೊಡ್ತೀವಿ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಆನ್ ಮಾಡಿ ಸರ್, ರಾಜು ಇಲ್ಲ ಸರ್, ನನ್ನ ಫಸ್ಟ್ ಪಿಕ್ಚರ್ ರಾಜು ಅಂತ ನನ್ನ ಗುರುತಿಸಿದ್ರು ಜನ. ಫಸ್ಟ್ ರ್ಯಾಂಕ್ ರಾಜು ಆದಮೇಲೆ ತುಂಬ ಜನಕ್ಕೆ ನಾನು ಚಿರಪರಿಚಿತ ಆಗಿದ್ದೆ, ರಾಜು ಅಂತಾನೆ ಆಗ್ಬಿಡ್ತು. ಸೊ ನೆಕ್ಸ್ಟ್ ಈ ಫಿಲ್ಮ್ ಜೇಮ್ಸ್ ಬಾಂಡ್ ಅಂತ ಒಂದು ಲೈನ್ ಇಟ್ಕೊಂಡು ನಾವು ಮಾಡಕ್ ಹೋದಾಗ ನಮ್ಮ ಪ್ರೊಡ್ಯೂಸರು ರಾಜು ಜೇಮ್ಸ್ ಬಾಂಡ್ ಅಂತ ಹೇಳೋಣ ಅಂದ್ರು. ಸೌಂಡ್ಸ್ ಗುಡ್, ಎಲ್ಲರೂ ಟೀಮ್ ಅವರಿಗೂ ಖುಷಿ ಆಯ್ತು, ಮತ್ತೆ ಎಲ್ಲರೂ ನಮ್ಮ ಫ್ರೆಂಡ್ಸ್ಗಳು ಕೂಡ ಟೈಟ್ಲು ತುಂಬಾ ಚೆನ್ನಾಗಿದೆ. ಅದು ಕಥೆನೂ, ಆ ಕಥೆಯಲ್ಲಿ ರಾಜು ಇರೋದ್ರಿಂದ ಕಥೆಗೂ ಆಪ್ಟ್ ಆಯ್ತು, ಅದು ತುಂಬಾ ಆಪ್ಟ್ ಆಯ್ತು. ಮತ್ತೆ ಆ ರಾಜು ಇಲ್ಲಿ ಇರಲ್ಲ, ಈ ರಾಜು ಹೆಸರು ರಾಜು ಇದ್ರೆ ಬೇರೆನೇ ರಾಜುನ ಇಲ್ಲಿ ಮಾಡಿದ್ದಾರೆ, ಚೆನ್ನಾಗಿ ತೋರಿಸಿದ್ದಾರೆ, ಮಾಸ್ ರಾಜು. ಸೊ ಆ ಥರ ಆ ಹೆಸರು ಮೇಲೆ ಪ್ರೀತಿ, ಆ ಹೆಸರಿಂದನೇ ನನ್ನ ಜನ ಗುರುತಿಸೋದ್ರಿಂದ ರಾಜುವನ್ನೇ ಕಂಟಿನ್ಯೂ ಆಗ್ತಾ ಇದೆ. ಸೊ ಎಲ್ಲ ಕ್ವಶನ್ ಇದೆ, ನಮ್ಮ ಹೀರೋಯಿನ್ ಮಾತಾಡ್ತಾರೆ. ನಮಸ್ಕಾರ ಎಲ್ರಿಗೂ, ಥ್ಯಾಂಕ್ ಯು. ನಿಮ್ಮೆಲ್ಲ ಸಪೋರ್ಟ್ ಹಿಂಗೆ ಇರಲಿ ನಮ್ಮ ಮೇಲೆ. ರಾಜು ಜೇಮ್ಸ್ ಬಾಂಡ್ ಮೂವಿ ನಾನು ಟೀಚರ್ ಪಾತ್ರ ಮಾಡ್ತಾ ಇರೋದು. ಅದರಲ್ಲಿ ವಿದ್ಯಾ ಅಂತ ಹೆಸರು ಮೂವಿಯಲ್ಲಿ. ರಿಯಲ್ ನೇಮು ಮೃದುಲಾ, ಹುಬ್ಳಿಯಿಂದ ನಾನು. ಆಮೇಲೆ ನಮ್ಮ ಮೂವಿ ತುಂಬ ಚೆನ್ನಾಗಿ ಬಂದಿದೆ, ಸಿಕ್ಕಾಪಟ್ಟೆ ಕಾಮಿಡಿ ಇದೆ. ಕಾಮಿಡಿ ಎಂಜಾಯ್ ಮಾಡ್ಬೋದು. ಈ ಥರ ನಮ್ಮ ಸ್ಟ್ರೆಸ್ಫುಲ್ ಲೈಫಲ್ಲಿ ಇವಾಗ ಒಂದು ನಮ್ಮ ಸಿನಿಮಾ ಕಾಮಿಡಿ ಫಸ್ಟ್ ಹಾಫ್ ಅಂತೂ ಹೆಂಗೆ ಹೋಗುತ್ತೆ ಅಂತ ಗೊತ್ತೇ ಆಗಲ್ಲ, ಅಷ್ಟು ಕಾಮಿಡಿ ಇದೆ. ಇದು ಕಾಸ್ಟಿಂಗು ಅಷ್ಟೇ ಚೆನ್ನಾಗಿದೆ. ಸೊ ಎಲ್ಲರೂ ನಾನು ಹೊಸಬ್ಲಿ ಇರೋದ್ರಿಂದ ನನಗೂ ಸಪೋರ್ಟ್ ಇರಲಿ ಅಂತಂದು ಕೇಳ್ಕೊಳ್ತೀನಿ. ಹೌದು, ಸ್ಕೂಲಲ್ಲಿ. ಆಮೇಲೆ ಹಾಗೆ ಮೂವಿಯಲ್ಲಿ ರಾಜುಗೂ ನಂದು ಫಸ್ಟ್ ಮೂವಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಿರಣ್ ಬರ್ತೂರ್ ಅಂತ, ಕ್ಯಾನಡಾಯಿಂದ, ಮೂಲತಃ ಬೆಂಗಳೂರವರು, ಇನ್ಫ್ಯಾಕ್ಟ್ ಮೈಸೂರವ್ರು ನಾನು. ಮಂಜುನಾಥ್ ವಿಶ್ವಕರ್ಮ ಅಂತ, ಲಂಡನ್ನಲ್ಲಿ ಚಾರ್ಟರ್ಡ್ ಅಕೌಂಟೆಂಟು ಮತ್ತು ಹೋಟ್ಲಿಯರು. ಅವರು ಮೂಲತಃ ಬಂದು ಸಂಡೂರವರು, ನಮ್ಮ ಹೊಸಪೇಟೆ ಭಾಗದವರು. ಸೊ ಎಲ್ಲ ಫ್ಯಾಮಿಲಿ ಎಲ್ಲ ಸೆಟಲ್ ಆಗಿರೋದು ಲಂಡನ್ನಲ್ಲಿ. ಕನ್ನಡ ಸಿನಿಮಾಗೆ ಕನ್ನಡದ ಮೇಲೆ ಇರೋ ಒಂದು ಪ್ರೀತಿ, ಕನ್ನಡದ ಮೇಲಿರೋ ಒಂದು ಪ್ರೀತಿ, ಕನ್ನಡದ ಮೇಲಿರೋ ಒಂದು ಅಭಿಮಾನಕ್ಕೋಸ್ಕರ ನಾನು ನನ್ನ ಮಂಜು ಲೈಕ್ ಫ್ರೆಂಡ್ಸ್ ಮುಂಚೆಯಿಂದ. ಸೊ ಸಿನಿಮಾ ಮಾಡೋಣ ಅಂತ ಒಂದು ಥಾಟ್ ಬಂದಾಗ ಇಬ್ಬರೂ ಒಂದು ಒಳ್ಳೆ ಕಥೆನ ನೋಡಿ ಸಿನಿಮಾನ ಮಾಡಿದ್ವಿ. ಬಡ್ಜೆಟ್ ಅನ್ನೋದಕ್ಕಿಂತ ನಾವು ಬಡ್ಜೆಟ್ ಯಾವತ್ತೂ ಕ್ಯಾಲ್ಕುಲೇಟ್ ಮಾಡಲೇ ಇಲ್ಲ, ಬಡ್ಜೆಟ್ನ ಇಟ್ಕೊಳ್ಳೇ ಇಲ್ಲ. ಏನಕ್ಕೆ ಅಂತಂದರೆ ನಾವು ಬಡ್ಜೆಟ್ ಅಂತ ಇಟ್ಕೊಂಡ್ಬಿಟ್ರೆ ಸಿನಿಮಾ ರಿಚ್ನೆಸ್ ಬರೋದಿಲ್ಲ. ಇವಾಗ ಹೆಂಗೆ ಏನಾಗುತ್ತೆ ಅಂತಂದರೆ ಇವಾಗ ಒಂದು ಬ್ಯಾಲೆನ್ಸ್ ಮಾಡಬೇಕು ಸಿನಿಮಾದಲ್ಲಿ. ಇವಾಗ ನಾನು
ಕುತ್ಕೊಂಡು ಇವಾಗ ಫೀಲ್ಡಲ್ಲಿ ನಾನು ಕೆಲಸ ಮಾಡ್ತಿದ್ದೆ ಆಸ್ ಅ ಪ್ರೊಡ್ಯೂಸರ್. ನಾನು ಫೀಲ್ಡಲ್ಲಿ ಇದ್ದೆ. ನಮ್ಮ ಮಂಜು ಬಂದು ಫೈನಾನ್ಷಿಯಲಿ ಮತ್ತೆ ಎಕ್ಸಿಕ್ಯೂಷನ್ ಪಾರ್ಟು ಮತ್ತೆ ಮೇಲ್ಗಡೆ ನಾವು, ಯಾಕಂದ್ರೆ ಈಸ್ ವೆರಿ ಪ್ರಾಕ್ಟಿಕಲ್ ಅಂಡ್ ವೆರಿ ಅಕ್ಯುರೇಟ್. ಅಂದ್ರೆ ಬಡ್ಜೆಟ್ ಸ್ವಲ್ಪ ಜಾಸ್ತಿ ಆದ್ರೂ ಪರವಾಗಿಲ್ಲ, ತಮಗೆ ಹೆಂಗೆ ಬೇಕು, ಸಿನಿಮಾ ಹೇಗೆ ಬರಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್. ಸೊ ಅದನ್ನು ನಾವು ಬಡ್ಜೆಟ್ ಅಂತ ಒಂದು ಲಿಮಿಟೆಡ್ ಬಡ್ಜೆಟ್ ಅಂತ ಮಾಡ್ಕೊಳ್ಳಿಲ್ಲ. ಸಿನಿಮಾಗೆ ಏನು ಬಂತು ಅದನ್ನು ನಾವು ಧಾರಾಳವಾಗಿ ಅಂತಲೇ ಹೇಳ್ಬೋದು ಖರ್ಚು ಮಾಡಿದ್ದೀವಿ. ಏನಕ್ಕಂದ್ರೆ ದಯವಿಟ್ಟು ಇದನ್ನು ಮೆನ್ಷನ್ ಮಾಡಿ. ಸಿನಿಮಾದಲ್ಲಿ ನಮಗೆ ಇವತ್ತು ಇರುವಂಥ ಎಲ್ಲ ಟಾಪ್ ಸಪೋರ್ಟಿಂಗ್ ಆ್ಯಕ್ಟರ್ಸು, ಇನ್ಫ್ಯಾಕ್ಟ್ ನಮ್ಮ ಚಿಕ್ಕಣ್ಣ ಅವರು ಸಿನಿಮಾದಲ್ಲಿ ಇವಾಗ ಇರೋ ಚಿಕ್ಕಣ್ಣ ಅವರು ಕರೆಕ್ಟಾ, ನಮ್ಮ ಸಿನಿಮಾದಲ್ಲಿ ಚಿಕ್ಕಣ್ಣ ಅವರು ಮತ್ತು ಅಚ್ಯುತ್ ಕುಮಾರ್ ಅವರು ಎಂಟೈರ್ ಸಿನಿಮಾ ಕ್ಯಾರಿ ಆಗ್ತಾರೆ. ಎರಡೇ ಸಾಂಗ್ ಬಿಟ್ಟು, ಅದು 2 ಸಾಂಗ್ನ ನಾವು ಲಂಡನ್ನಲ್ಲಿ ಶೂಟ್ ಮಾಡಿದ್ವಿ. ಸೊ ಎಂಟೈರ್ ಸಿನಿಮಾ ಕ್ಯಾರಿ ಆಗ್ತಾರೆ ಅಂತಂದರೆ ಈಕ್ವಲ್ ಡೇಟ್ಸ್ ಅವ್ರುಗಳು ಇದ್ದಿದ್ದು ನಮಗೆ. ಸೊ ಹಾಗೆ ಸಿನಿಮಾದಲ್ಲಿ ನಮಗೆ ಎಲ್ಲ ದೊಡ್ಡ ತಾರಾ ಬಳಗನೇ ಇದೆ. ಏನಕ್ಕೆ ತಾರಾ ಬಳಗ ಇದೆ ಅಂತಂದರೆ ಸಿನಿಮಾ ಬೇಕಿತ್ತು, ನಾವು ಬೇರೆಯವ್ರನ್ನ ಹಾಕೋಬೋದಾಗಿತ್ತು. ಬಟ್ ನಮ್ಮ ಮಂಜು ವಾಸ್ ನಾಟ್ ರೆಡಿ ಟು ಕಾಂಪ್ರಮೈಸ್. ಇಲ್ಲ, ಬಡ್ಜೆಟ್ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ನಾವು ಇವ್ರನ್ನೇ ಕರ್ಕೊಂಡ್ಬರೋಣ. ಸೊ ಹಾಗೆ ಎಲ್ಲ ಕಲಾವಿದರು, ಎಲ್ಲ ಸಪೋರ್ಟಿಂಗ್ ಆ್ಯಕ್ಟರ್ಸ್ಗಳು, ರವಿಶಂಕರ್ ಅವರು, ತಬ್ಲಾ ನಾನಿ ಅವರು, ಸಾಧು ಕೋಕಿಲ ಅವರು, ಚಿಕ್ಕಣ್ಣ ಅವರು, ಅಚ್ಯುತ್ ಕುಮಾರ್ ಅವರು, ವಿಜಯ್ ಚಂದ್ ಅವರು, ಇಂಥ ಟಾಪ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಅವರು ನಮ್ಮ ಸಿನಿಮಾದಲ್ಲಿ ಅಭಿನಯ ಮಾಡಿದ್ದಾರೆ. 2 ಸಾಂಗು ಅವಾಗಲೇ ನಾವು ರಿಲೀಸ್ ಮಾಡಿದ್ದೀವಿ. 1 ಸಾಂಗ್ ಅಂತೂ ತುಂಬಾ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಸಂಜಿತ್ ಹೆಗಡೆ ಆಡಿರುವಂಥ ಕಣ್ಮಣಿ ಅಂತ. ಅದನ್ನು ನಾವು ಲಂಡನ್ ಅನ್ನೋದಕ್ಕಿಂತ UK ಯುನೈಟೆಡ್ ಕಿಂಗ್ಡಮಲ್ಲಿ, ಲಂಡನ್ ಸುತ್ತಮುತ್ತ ಪ್ರದೇಶದಲ್ಲಿ ಯಾರೂ ಶೂಟ್ ಮಾಡದೇ ಇರುವಂಥ ಜಾಗದಲ್ಲಿ, ತುಂಬ ಕಷ್ಟವಾದ ಜಾಗಗಳಲ್ಲಿ ಶೂಟ್ ಮಾಡಿದ್ದೀವಿ. ಸೊ ಅಲ್ಲಿ ಮಾಡಿದ್ದೀವಿ. ಅದು ಕಣ್ಮಣಿ ಸಾಂಗಲ್ಲಿ ನೀವು ನೋಡ್ಬೋದು. ಆಮೇಲೆ ಇನ್ನೊಂದು ಬಾಂಡ್ ಸಾಂಗ್ ಅಂತ ಚಂದನ್ ಶೆಟ್ಟಿ ಅವರು ಹಾಡಿರೋದು, ಅದನ್ನು ನಾವು ಸೆಂಟ್ರಲ್ ಲಂಡನ್ನಲ್ಲಿ, ಸೊ ಇವರಿಗೆ ಅಲ್ಲಿ ಲೋಕಲ್ ಪೊಲಿಟಿಕಲಿ MP ಅವರೆಲ್ಲ ಕನೆಕ್ಟ್ ಇದ್ದಿದ್ದರಿಂದ ಅಲ್ಲಿ ನಮಗೆ ಪರ್ಮಿಷನ್ಸ್ಗೆ ಅಷ್ಟು ಪ್ರಾಬ್ಲಮ್ ಆಗಲಿಲ್ಲ. ಸೆಂಟ್ರಲ್ ಲಂಡನ್ನಲ್ಲಿ. ಆಮೇಲೆ ಫಸ್ಟ್ ಎವರ್ ಕನ್ನಡ ಸಿನಿಮಾ ನಾವು ಲಂಡನ್ ಐ ಅಂತ ನಿಮಗೆಲ್ಲ ಗೊತ್ತಿರಬೇಕಂತ ಅನಿಸುತ್ತೆ. ಆ ಲಂಡನ್ ಐ ಒಳಗಡೆನೆ ಎಂಟೈರ್ ಲಂಡನ್ ಐನ ನಾವು ಬ್ಲಾಕ್ ಮಾಡಿ ಲಂಡನ್ ಐ ಒಳಗಡೆ ಶೂಟ್ ಮಾಡಿದ್ವಿ. ಏನಕ್ಕೆ ಹೇಳ್ತೀನಿ ಇದನ್ನೆಲ್ಲ ಅಂದರೆ, ಒಂದು ನಮಗೆ ಬಡ್ಜೆಟ್ ಅಂತ ಕೇಳೋದಲ್ಲ, ಬಡ್ಜೆಟ್ ನಾವು ಯಾವುದಕ್ಕೂ ಕಾಂಪ್ರಮೈಸ್ ಮಾಡ್ಕೊಂಡಿರಲಿಲ್ಲ. 23 ದಿನ 21 ಕ್ರೂ ಈ ಶಾರ್ಟ್ ಲಂಡನ್ನಲ್ಲಿ ಶೂಟ್ ಮಾಡಿ. ಏನು ಸರ್ ಸರ್ ಕಥಾ ಅಂದರೆ ಡೈರೆಕ್ಟರ್ ಇಲ್ಲ, ಡೈರೆಕ್ಟರ್ ಇಲ್ಲದೆ ಇರೋದ್ರಿಂದ ನಾನೇ ಒಂದು ಸ್ಮಾಲ್ ಜಿಸ್ಟಲ್ಲಿ ಹೇಳ್ತೀನಿ. ಸೊ ಇದು ಬಂದು ಒಂದು ಹಳ್ಳಿಯಲ್ಲಿ ನಡೆಯೋ ಕತೆ. ಈಗ ನಮ್ಮ ರಾಜು ಬಂದು, ಇಲ್ಲಿ ರಾಜುನೇ ಅವನ ಹೆಸರು, ನಮ್ಮ ಹೀರೋಯಿನ್ ಹೆಸರು ಬಂದು ವಿದ್ಯಾ ಅಂತ. ಇವನೊಬ್ಬ ಎಜುಕೇಟೆಡ್, ಅನ್ಎಂಪ್ಲಾಯ್ಡ್ ಎಜುಕೇಟೆಡ್. ಅವನಿಗೊಂದು ಡ್ರೀಮ್ ಇರುತ್ತೆ ಏನೋ ಮಾಡಬೇಕಂತ, ಅವನಿಗೊಂದು ಕೆಲಸ ತಗೋಬೇಕಂತ. ಆ ಕೆಲಸ ತಗೊಳ್ಳೋದಕ್ಕೆ ಅವನು ಎಷ್ಟು ಕಷ್ಟಪಡ್ತಾನೆ. ಆಮೇಲೆ ಕರೆಂಟ್ ಸಿಚುವೇಶನ್ ಇವಾಗ ನಡೀತಾ ಇದೆ ನಮ್ಮ ಕರ್ನಾಟಕದಲ್ಲಿ. ಈ ಮೇಯ್ನಾಗಿ ಲೋನ್ಸು, ಈ ಮೈಕ್ರೋ ಫೈನಾನ್ಸು, ಜನಗಳು ಏನು ಪ್ರಾಬ್ಲಮ್ಗಳು ಫೇಸ್ ಮಾಡ್ತಾ ಇದ್ದಾರೆ, ಕಂಪ್ಲೀಟ್ಲಿ ಅದರಲ್ಲಿ ಇಲ್ಲದೆ ಇದ್ರು ನಮ್ಮ ಸಿನಿಮಾದಲ್ಲಿ ಆ ಕಥಾ ಅಂದರ ಇದೆ. ಏನು ಎತ್ತ ಅದನ್ನು ಇವನು ಹೇಗೆ ಓವರ್ಕಮ್ ಮಾಡ್ತಾನೆ, ಇವನಿಗೆ ಹೇಗೆ ಇವನು ಸ್ನೇಹಿತರಾದಂಥ ಇವ್ರ ಮಾವ ಕ್ಯಾರೆಕ್ಟರ್ ಅಚ್ಯುತ್ ಕುಮಾರ್ ಅವರು ಪ್ಲೇ ಮಾಡಿದ್ದಾರೆ. ಚಿಕ್ಕಣ್ಣ ಬಂದು ಇವ್ರ ಸ್ನೇಹಿತರು ಹೇಗೆ ಹೆಲ್ಪ್ ಮಾಡ್ತಾರೆ ಅನ್ನೋ ಒಂದು ಕಥಾ ಅಂತರ. ಇದರಲ್ಲಿ ಸೋಷಿಯಲ್ ಮೆಸೇಜು. ಈಗ ರೈತರುಗಳು ಎಷ್ಟು ಕಷ್ಟಪಡ್ತಾರೆ, ಒಬ್ಬ ರೈತನಾಗಿ. ಅವ್ನು ನಾಯ್ಡು ಅಂತಿದ್ದಾರಲ್ಲ, MLK ನಾಯ್ಡು, ಈಸ್ ಅನ್ ಆ್ಯಕ್ಚುಲಿ ರೈತರ ಕುಟುಂಬದ ಹಿನ್ನೆಲೆ ಇರೋರು, ರೈತ ಸಂಘದವರು. ಬಳ್ಳಾರಿಯಲ್ಲಿ ಏನಪ್ಪ ನಿಮ್ಮ ಸ್ಟೇಟ್ ಕಾರ್ಯದರ್ಶಿ ಕಲ್ಯಾಣ ಕರ್ನಾಟಕ. ಸೊ ನಾವೆಲ್ಲ ಒಂದು ರೈತರಿಗೆ ಒಂದು ಕಥಾ ಅಂದ್ರೂ ಇದರಲ್ಲಿದೆ. ಸೊ ಆದ್ದರಿಂದ ಒಂದು ಆನ್ ಟಾಪ್ ಆಫ್ ಇಟ್ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಎಲ್ಲರಿಗೂ. ಸಾಧು, ಚಿಕ್ಕಣ್ಣ ಅವರು ಇವರೆಲ್ಲ ಇರಬೇಕಾದ್ರೆ ನಿಮಗೆ ಕಾಮಿಡಿ ಸ್ಟೋರಿ ಎಲ್ಲ ಸರ್. ಬಸವರಾಜ ರಾಜನ್ ತುಂಬಾ ಫಾರ್ವರ್ಡ್ ತಾಕ ಕರ್ಕೊಂಡ್ಬಿಟ್ಟಿದೀವಿ, ಮಾಸ್ ಮಾಡಕ್ ಬಿಟ್ಟಿದೀವಿ. ರಾಜು ಮಾಡ್ಬಿಟ್ಟಿದ್ದಾರೆ, ಬಾಂಡ್ ಫೈಟ್ ಮಾಡಿಸಿದ್ದಾರೆ.